ಲೋಪದೋಷಗಳು ಬರುವುದು ಸಾಮಾನ್ಯವಾದ್ದರಿಂದ ಎಲ್ಲವನ್ನು ಸರಿದೂಗಿಸಿಕೊಂಡು ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಎಂಎ ನಾಗರಾಜು ಹೇಳಿದ್ದಾರೆ. ಬೇಲೂರು ತಾಲೂಕಿನ ಅರಳಿಯ ವಿನಾಯಕ ಭವನದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಘದ ಅಭಿವೃದ್ಧಿಗಾಗಿ ಸಭೆಯಲ್ಲಿ ಚರ್ಚಿಸುವುದರ ಮೂಲಕ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಆಗ ಮಾತ್ರ ಸಂಘದ ಉದ್ದೇಶಗಳು ಈಡೇರುತ್ತವೆ ಎಂದು ಕಿವಿಮಾತು ಹೇಳಿದರು. ಡಿಸಿಸಿ ಬ್ಯಾಂಕ್ ಪ್ರತಿನಿಧಿ ಎಂಜೆ ದಿನೇಶ್ ಕುಮಾರ್ ಮಾತನಾಡಿ, ನಾನಾ ಕಾರಣಗಳಿಂದಾಗಿ ಹಲವಾರು ರೈತರು ಸಾಲ ಪಡೆದಿರುತ್ತಾರೆ. ಇಂತಹ ರೈತರು ಸಕಾಲಕ್ಕೆ ಸಾಲವನ್ನು ಮರುಪಾವತಿ ಮಾಡಬೇಕು. ಸಂಘದ ಮೂಲಕ ಆಹಾರ ಗೊಬ್ಬರಗಳನ್ನು ರೈತರಿಗೆ ಸಬ್ಸಿಡಿ ದರದಲ್ಲಿ ವಿತರಿಸುವ ಮೂಲಕ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡಲಾಗುತ್ತಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಸಂಘಕ್ಕೆ ವಿದ್ಯುತ್ ಉಪಕರಣಗಳನ್ನು ನೀಡಲಾಗಿದ್ದು, ಸೊಸೈಟಿಯ ಕಾರ್ಯವೈಖರಿಗಳು ಸಂಪೂರ್ಣವಾಗಿ ಕಂಪ್ಯೂಟರೀಕರಣಗೊಂಡಿದೆ ಎಂದರು. ಸಂಘದ ಅಧ್ಯಕ್ಷ ಕೆಬಿ ಪುಟ್ಟರಾಜು ಮಾತನಾಡಿ, ಈ ಸಾಲಿನಲ್ಲಿ ಸಂಘವು 19,60,000 ನಿವ್ವಳ ಲಾಭ ಗಳಿಸಿದೆ. ಅಲ್ಪಸಂಖ್ಯಾತರಿಗೆ ಸರ್ಕಾರವೇ ಷೇರು ವೆಚ್ಚ ಭರಿಸಲಿದೆ. ಪ್ರಸ್ತುತ 1,250 ಷೇರುದಾರರು ನಮ್ಮ ಸಂಸ್ಥೆಯಲ್ಲಿದ್ದಾರೆ. 45 ಲಕ್ಷ ರು ಗೊಬ್ಬರ ಖರೀದಿಸಿ 39 ಲಕ್ಷ ರು ಮೌಲ್ಯದ ಗೊಬ್ಬರವನ್ನು ಮಾರಾಟ ಮಾಡಲಾಗಿದೆ. 1,250 ಸದಸ್ಯರಿಗೆ ಯಶಸ್ವಿ ಯೋಜನೆ ಅಡಿ ವಿಮಾ ಸೌಲಭ್ಯ ಕಲ್ಪಿಸಲಾಗಿದೆ. ಪ್ರತಿ ತಿಂಗಳು 2,700 ಕಾರ್ಡ್ದಾರರಿಗೆ ಪಡಿತರ ವಿತರಿಸಲಾಗುತ್ತಿದೆ. ಈಗಿನಿಂದ ಮೈಕ್ರೋ ಎಟಿಎಂ ಸೌಲಭ್ಯ ಗ್ರಾಹಕರಿಗೆ ದೊರೆಯಲಿದ್ದು, ಯಾವುದೇ ಬ್ಯಾಂಕಿನ ಎಟಿಎಂ ಕಾರ್ಡ್ ಹೊಂದಿದವರು ಹಣವನ್ನು ವಿತ್ಡ್ರಾ ಮಾಡಬಹುದಾಗಿದ್ದು, ಗ್ರಾಹಕರುಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಈಗ ಕಳೆದ 5 ವರ್ಷದಿಂದ ಈ ವರ್ಷವೂ ಕೂಡ ಒಂದು 90 ಲಕ್ಷ ಗಂಟಲು ಫುಡ್ಡು ಮತ್ತು ಗೊಬ್ಬರ ಸೇರಿ ವ್ಯಾಪಾರವೂ ಕೂಡ ಆಗಿದೆ. ಅದರ ಫುಡ್ಡು ಮತ್ತು ಗೊಬ್ಬರದಿಂದಾಗಿ 6 ಲಕ್ಷ ಪ್ರಾಫಿಟ್ ಕೂಡ ಬಂದಿದೆ. ಅಂದರೆ ಸಂಘಗಳು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದ್ರ ಜೊತೆಗೆ ನಾನು ಕಳೆದ ಸತಿ GPMನಲ್ಲಿ ಹೇಳಿದ್ದೆ, ಮೈಕ್ರೋ ಎಟಿಎಂನ ಕೊಡ್ತೀವಿ, ಕಂಪ್ಯೂಟರೈಸ್ ಮಾಡಿಸ್ತೀವಿ ಅಂತ ಹೇಳಿದ್ದು. ಅದರ ಫಲವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆಯಲ್ಲಿ ಸಂಘಕ್ಕೆ ಕಂಪ್ಯೂಟರೀಕರಣಕ್ಕೆ ಸಂಬಂಧಪಟ್ಟಂತ ಕಂಪ್ಯೂಟರ್ನ, ಪ್ರಿಂಟರ್ನ, UPSನ ಆದಾಯ ಕೊಟ್ಟಿದ್ದೀವಿ. ಈ ವೇಳೆ ಉಪಾಧ್ಯಕ್ಷೆ ಚಂದ್ರಮತಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ GH ಚನ್ನಕೇಶವ, ಪತ್ತಿನ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ರಂಜಿತ್ ಕುಮಾರ್, KS, TV 46 ಮಲೆನಾಡು ನ್ಯೂಸ್, ಅರಳಿ.